ಸ್ನೇಹಿತರೆ, ಒಬ್ಬ ಜೈನ್ ಸಾಹಿತ್ಯಗಾರ ಟೋಡರ್ಮಲ್ ಅಂತೇಳಿ ಅವನೊಂದು ಗ್ರಂಥ ಬರೀತಿರ್ತಾನೆ. ಗ್ರಂಥ ಮೋಕ್ಷ ಮಾರ್ಗ ಅಂಥೇಳಿ ಒಂದು ಗ್ರಂಥ ಬರೀತಿರ್ತಾನೆ. ಗ್ರಂಥ ಬರಿತಾ ಇದ್ದಾಗ ಹಾಗೆ ಬರಿತಾ ಒಂದಿನ ಊಟಕ್ಕೆ ಕುಂತ್ಕೊಂಡಾಗ ಊಟದಲ್ಲಿ ಮಧ್ಯಾಹ್ನ ಊಟಕ್ಕೆ ಕುತ್ಕೊಳ್ತಾನೆ. ಊಟದಲ್ಲಿ ಉಪ್ಪಿರಲ್ಲ. ಅವಾಗ ಅವನು ಹೇಳ್ತಾನೆ, ಅಮ್ಮ ಊಟದಲ್ಲಿ ಯಾಕೆ ನೀನು ಉಪ್ಪು ಹಾಕಿಲ್ಲ ಅಂಥೇಳಿ. ಸೊ ಅವರಮ್ಮ ಹೇಳ್ತಾಳೆ, ಹಾಗಿದ್ರೆ ನಿಂದು ಗ್ರಂಥ ಬರೆಯೋದು ಮುಗಿದಿರ್ಬೋದು ಅನಿಸುತ್ತೆ ಅಂತಂತೇಳಿ. ಅವಾಗ ಅವನಿಗೆ ಆಶ್ಚರ್ಯ ಆಗ್ತೈತಿ. ಹೌದು, ಇದು ನಿನಗೆ ಗೊತ್ತು, ನಾನು ಗ್ರಂಥ ಬರೆದಿದ್ದು ಎಲ್ಲ ಮುಗಿದಿದೆ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು ಅಂತ. ಸೊ ಅವರಮ್ಮ ಹೇಳ್ತಾಳೆ, ಏನು ಗೊತ್ತಾ, ನಾನು 6 ತಿಂಗಳಿಂದ ನನಗೆ ಊಟದಲ್ಲಿ ಉಪ್ಪೇ ಹಾಕಿಲ್ಲ. ಬಟ್ 6 ತಿಂಗಳಿಂದನೂ ನೀವು ಊಟ ಮಾಡಬೇಕಾದಾಗ ನನಗೆ ಎಂದೂ ಈ ಕ್ವಶನ್ ಕೇಳಿಲ್ಲ, ನೀನು ಉಪ್ಪು ಹಾಕಿಲ್ಲ ಅಂಥೇಳಿ. ಬಟ್ ಇವತ್ತು ಕೇಳ್ತಾ ಇದೆಯಾ ಅಂದರೆ ನಾನು ಅನ್ಕೊಳ್ತೀನಿ ನಿಂದಿವತ್ತು ಗ್ರಂಥ ಬರೆಯೋದು ಮುಗಿದಿದೆ ಅಂತ. ಸೊ ಅರ್ಥ ಮಾಡ್ಕೊಳ್ಳಿ, ಟೋಡರ್ಮಲ್ ಆ ಒಂದು ಗ್ರಂಥ ಬರಿಬೇಕಾದ್ರೆ ಎಂಥ ಫೋಕಸ್ ಅದ್ರ ಮೇಲೆ ಇತ್ತು ಅಂತ. ಯಾಕಂದ್ರೆ ಅದೇ ಅವನ ಉದ್ದೇಶ, ನಾನು ಅದನ್ನೇ ಮಾಡ್ಬೇಕಂತೇಳಿ, ನಾನು ಅದ ಗ್ರಂಥ ಬರಿಲೇಬೇಕು, ನಾನು ಅದನ್ನು ಮುಗಿಸ್ಲೇಬೇಕು ಅನ್ನೋದು ಅವನ ಉದ್ದೇಶ ಆಗಿತ್ತು. ಸೊ ಆ ಮೋಕ್ಷ ಮಾರ್ಗ ಅನ್ನೋಂಥ ಗ್ರಂಥ ನಾನು ಬರೆಯಕ್ಕೆ ಕೂತ್ಕೊಳ್ತಾನೆ. ಬರಿಬೇಕಾದಾಗ ಅವನು ಎಷ್ಟು ಅದ್ರ ಮೇಲೆ ಡೀಪಾಗಿ ಒಳಗೆ ಹೋಗಿರ್ತಾನಂತಂದ್ರೆ, ಅವನು 6 ತಿಂಗಳಿಂದ ಊಟ ಮಾಡಿದ್ರು ಉಪ್ಪಿಲ್ಲಂಗೆ ಊಟ ಮಾಡಿರ್ತಾನೆ ಕರೆ. ಬಟ್ ಅವನಿಗೆ ಆ ಉಪ್ಪು ಇಲ್ಲ ಅನ್ನೋದೇ ಪರಿಜ್ಞಾನ ಬಂದಿಲ್ಲ. ಯಾಕಂದ್ರೆ ಅವನಷ್ಟಿಗೆ ಅವನು ಅದರೊಳಗೆ ತಲ್ಲೀನವಾಗ್ಬಿಟ್ಟ. ಸೊ ಪಾಯಿಂಟ್ ಬಂದ್ಬಿಟ್ಟು ಇಷ್ಟೇ, ಮಾಡೋ ಕೆಲಸ ಇವತ್ತು ಒಂದಾಗಿರಲಿ, ನಿಮ್ಮ 100% ಫೋಕಸ್ ಅದರ ಮೇಲಿರಲಿ. ಯಾಕಂದರೆ ಸಕ್ಸಸ್ 100% ದೊರೆಯುತ್ತೆ. ಧನ್ಯವಾದ.